ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಭರ್ಜರಿ ಮತ ಭೇಟಿಯನ್ನು ಆರಂಭ ಮಾಡಿದ್ದಾರೆ. ನಗರದ ನಾಗಮ್ಮ ಕೇಶವಮೂರ್ತಿ ಬಡಾವಣೆ, ಆನೆಕೊಂಡ ಸೇರಿ ಹಲವು ನಗರಗಳಲ್ಲಿ ಸಮರ್ಥ ಶಾಮನೂರು ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಈ ವೇಳೆ ಟಿವಿ5 ಜೊತೆ ಮಾತನಾಡಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು, ನಮ್ಮ ಪರಂಪರೆ ಎಂದರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಕ್ಷೇತ್ರದ ಜನರು. ಕಾಂಗ್ರೆಸ್ ಪಾರ್ಟಿ ಗಟ್ಟಿ ಪಾರ್ಟಿ. ಇಲ್ಲಿ ದಲಿತ, ಮುಸಲ್ಮಾನ ಸೇರಿದಂತೆ ಎಲ್ಲ ವರ್ಗದವರನ್ನ ಸಮಾನವಾಗಿ ಕಾಣಲಾಗುತ್ತೆ. ದಾವಣಗೆರೆ ಜನತೆ ನಮ್ಮ ತಾತನವರನ್ನ ಅಪ್ಪಾಜಿ ಅಂತ ಕರೀತಾ ಇದ್ರು. ಈಗ ನನ್ನನ್ನ ಪ್ರೀತಿಯಿಂದ ಮನೆ ಮಗನಂತೆ ಸ್ವಾಗತ ಮಾಡ್ತಾ ಇದ್ದಾರೆ. ಅಬ್ಬರದ ಪ್ರಚಾರವನ್ನ ಬಿಟ್ಟು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗಳಿಗೆ ಹೋದಾಗ ಜನ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಇದರಿಂದ ಜನರಿಗೆ ಹತ್ತಿರವಾಗ್ತಾನೆ. ಕ್ಷೇತ್ರದ ಜನ ಕೊಡ್ತಾ ಇರುವಂತಹ ಪ್ರೀತಿ, ಅಭಿಮಾನಕ್ಕೆ ನಾನು ಆಭಾರಿ ಅಂತ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಎಲೆಕ್ಷನ್ ಈ ಬಾರಿ ಹೇಗಿದೆ ಸರ್? ಸರ್, ಈಗ ಒಂದು ಕರೆಕ್ಷನ್ ಮಾಡೋಣ ಅಂತ ಫಸ್ಟು ಕಾವು ಏರ್ತೈತಂದರೆ ಕಾವು ಕಮ್ಮಿನೇ ಆಗ್ತೈತ್ರಿ ಸರ್. ನೀವು ನೋಡ್ತಿದ್ದೀರಾ, ಎಲ್ಲರೂ ಒಂದಾಗ್ತಿದ್ದಾರೆ. ಎಲ್ಲರೂ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಹಿಂದಿದ್ದಾರೆ ಸರ್. ಈಗ ಆರಂಭದಿಂದಲೂ ಕೂಡ ಸತತವಾಗಿ ನಿಮ್ಮ ತಾತನವರು ಪ್ರತಿನಿಧಿಸತಕ್ಕಂಥ ಒಂದು ಕ್ಷೇತ್ರ ಇದು. ನಿಮ್ಮ ಒಂದು ಕುಟುಂಬದ ಒಂದು ಲೆಗಸಿ ಇದೆ. ಈ ಪರಂಪರೆಯನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಸರ್ ಮುಂದಿನ ದಿನಗಳಲ್ಲಿ? ಸರ್, ಈಗ ಪರಂಪರೆ ಅಂದಾಗ, ಲೆಗಸಿ ಅಂದಾಗ ನನಗೆ ಅವು ಭಾಳ ಏನಂತಾರೆ ಅಬ್ಸ್ಟ್ರಾಕ್ಟ್ ವರ್ಡ್ಸ್ ಅನಿಸ್ತಾವೆ. ಈಗ ನಮ್ಮ ಲೆಗಸಿ ಅಂದಾಗ ನಮ್ಮ ಸುತ್ತಮುತ್ತಲು ನೋಡಿದ್ರೆ ಅರ್ಥ ಆಗ್ತದೆ ರೀ. ನಮ್ಮ ಊರು ಪೂರ್ತಿ ನಮ್ಮ ಅಜ್ಜರ ಲೆಗಸಿ ರೀ, ನಾನಲ್ಲ. ಇದು ಎಲ್ಲ ನಮ್ಮ ಕಾರ್ಯಕರ್ತರು ಏನಿದಾರಲ್ಲ, ಇದೇ ನಮ್ಮ ಎಕ್ಸ್ಟೆಂಡೆಡ್ ಕುಟುಂಬ. ಅದೇ ನಮ್ಮ ಲೆಗಸಿ. ಆಮೇಲೆ ಲೆಗಸಿ ಅಂದರೆ ಇದು ಮೇನ್ ನಮ್ಮ ಅಜ್ಜರದ್ದು ಮೇನ್ ಒಂದು ಟ್ಯಾಲೆಂಟ್ ಏನಿತ್ತಲ್ರಿ, ಅದು ಜನ ಸಂಪರ್ಕ ಇಟ್ಕೊಳ್ಳೋದು, ಜನನ ಸ್ಪಂದಿಸೋದು. ಎಲ್ಲರಿಗೂ ಅಜ್ಜರು ಎಲ್ಲರ ಎದುರೇ ಸಿಗ್ತಾರೆ ಅಂತ ಒಂದು ಆಶ್ವಾಸನೆ ಐತ್ರಿ ಸರ್. ಅದೇ ದಾರಿ ನಾವು ಹಿಡ್ದೀವಿ. ಅದೇ ಈಸಿಯಾಗಿ ನಾವು ಜನನ ಸ್ಪಂದಿಸ್ತೀವಿ, ಜನನ ಕೈಗೆ ಸಿಗ್ತೀವಿ ರೀ ಸರ್. ಈಗ ವಯಸ್ಸಿನ ಮಾನದಂಡವನ್ನ ಆಧರಿಸಿ ಬಿಜೆಪಿಯವರು ನಿಮ್ಮನ್ನ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ನೀವು ಎಲೆಕ್ಷನ್ನಲ್ಲಿ ಇಲ್ಲಿವರೆಗೂ ಕೂಡ ಸಮರ್ಥವಾಗಿ ಅದನ್ನೆಲ್ಲವುದನ್ನು ಕೂಡ ನಿಭಾಯಿಸ್ತಾ ಬಂದಿದ್ದೀರಿ. ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ತಾತನವರು ಮಾಜಿ ಸಚಿವರು ಕೂಡ ಆಗಿದ್ದರು, ಮತ್ತು ನಿಮ್ಮ ತಂದೆಯವರು ಈಗ ಪ್ರಸ್ತುತ ಸಚಿವರಾಗಿದ್ದಾರೆ, ನಿಮ್ಮ ತಾಯಿಯವರು ಕೂಡ ಈಗ ಪ್ರಸ್ತುತ MP ಅವರಾಗಿದ್ದಾರೆ. ಇದೆಲ್ಲ ಒಂದು ಒಟ್ಟಿನಲ್ಲಿ ಒಂದು ಶಕ್ತಿ ತರುವಂಥದ್ದ ಸರ್ ನಿಮಗೆ? ಡೆಫಿನೆಟ್ಲಿ ಸರ್. ಅವ್ರ ಶಿಕ್ಷೆ, ಅವ್ರ ಪ್ರೀತಿ, ಅದೇ ನನ್ನ ಶಕ್ತಿ. ಇಲ್ರಿ ಸರ್, ಅದು ನಮ್ಮ ವಿಪಕ್ಷನಲ್ಲಿರೋರು ಹಂಗಾಗಕ್ಕೆ ಭಾಳ ಇಷ್ಟಪಡ್ಬೋದು. ಆದರೆ ನಮ್ಮ ಕಾಂಗ್ರೆಸ್ ಆಗಿ ಗಟ್ಟಿ ಇರೋ ಪಾರ್ಟಿ ಅದು ಇಲ್ರಿ ಸರ್. ನಾವು ಎಲ್ಲರೂ ಗಟ್ಟಿಯಾಗಿದ್ದೀವಿ. ನಮ್ಮ ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲರಿಗೂ ಸಮಾನತೆಯಿಂದ ನೋಡ್ತೀವಿ. ಎಲ್ಲರಿಗೂ ಮರ್ಯಾದೆ ಕೊಡೋರಿ ನಾವು. ಆದಮೇಲೆ ಈಗ ವಿಪಕ್ಷನಲ್ಲಿರೋದು ಅದೇ ಕಾಣ್ತಿರ್ಬೋದು ಅವರಿಗೆ. ಆದರೆ ನೀವು ಹಿಂದಿನ ಎಲೆಕ್ಷನ್ಗಳು ನೋಡ್ರಿ, ಒಗ್ಗಟ್ಟಿರೋದು ಪ್ರಶ್ನೆ ಬರೋದು ಅವ್ರ ಪಕ್ಷಗೆ ಯಾವಾಗಲೂ. ಈಗ ನೀವು ಹಿಂದಿಂದ ಒಂದು 3 ಎಲೆಕ್ಷನ್ ತಗೊಂಡ್ರೇನು, ಈಗ ನೀವು ನೋಡ್ರಿ ಈ ಸತಿ ಎಲ್ಲರೂ ನಾವು ಒಗ್ಗಟ್ಟಿನಲ್ಲಿದ್ದೀವಿ ಅಂತ BJP ಅವರೆಲ್ಲ ಕೈ ಹಿಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಆದರೆ ಪ್ರತಿ ಸಲ ಒಗ್ಗಟ್ಟಿನಾಗಿದ್ದೀವಿ ಅಂತಾರೆ, ಆದರೆ ಒಳಗೆ ಹೊಡೆತ ಕೊಡ್ತಾರೆ ಸರ್. ಸಂವಿಧಾನದಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಂದರೆ ಕೇವಲ 25 ವರ್ಷ ಮಾತ್ರ ವಯಸ್ಸಿರುತ್ತೆ. ಯಾಕೆ ಈ BJP ಅವರು ಕೇವಲ ಬರೀ ವಯಸ್ಸಿನ ಆಧಾರದ ಮೇಲೆ ನಿಮ್ಮನ್ನು ಅಲ್ಲಗೆಳಿತಾ ಇದ್ದಾರೆ ಅನ್ನೋದು ಸರ್? ಅದು ನನಗೆ ಅನ್ಸಿದ್ರೆ ಅವರೇ ಚಿಕ್ಕವ್ರು ಕಾಣ್ತಾರ್ರಿ ಸರ್. ಒಂದು 27 ವಯಸ್ಸಿನ ಹುಡುಗನ್ನ ಏನ್ ಹೆದರ್ತಿರ್ರಿ? ಡಬಲ್ ವಯಸ್ಸು, ಡಬಲ್ ಸೈಜ್ ನನ್ಕಿಂತ. ಆರಾಮಾಗಿರ್ರಿ, ಆರಾಮಾಗೆ ಫೈಟ್ ಮಾಡ್ರಿ. ನಿಮ್ಮ ವಿಚಾರಗಳು ಏನಿದ್ರೆ ಮುಂದೆ ಹಾಕ್ರಿ. ನಮ್ಮ ವಿಚಾರಗಳಿಂದ ನಾವು ಮುಂದಾಕ್ತೀವಿ, ಜನ ಹೇಳ್ತಾರೆ. ಅಷ್ಟರ ಮಾಡ್ರಿ ಸರ್. ಸುಮ್ಮನೆ ಇದು ಹಿಡ್ದೆ ಅದು ಹಿಡ್ದೆ ಆ ಗುಡ್ಡ ತೋರ್ಸೋದು, ಈ ಗುಡ್ಡ ತೋರ್ಸೋದು. ವ್ಯಕ್ತಿನ ಯಾವಾಗ ನೋಡ್ಬೇಕು ಮನುಷ್ಯರು? ಸೊ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸಮರ್ಥ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಸಿದ್ದು ಜೊತೆ ಮಹಂತೇಶ್ H, TV5 ದಾವಣಗೆರೆ.